ನಮ್ಮ ಜೀವನ ಯಾವಾಗ, ಹೆಂಗೆ, ಯಾವ ಥರ, ಯಾವ ಕ್ಷಣ, ಯಾವ ದಿನ, ಏನೇನು ನಡೆಯುತ್ತೆ ನಮ್ಮ ಜೀವನದಲ್ಲಿ ಅನ್ನೋದೇ ಗೊತ್ತಾಗಲ್ಲ. ಲೈಕ್ ನಾವೇನು ಅಂದ್ಕೊಂಡು ಜೀವನನ ಹಿಂಗೇ ತೊಗೊಂಡೋಗ್ಬೇಕು ಅಂತ ಒಂದಷ್ಟು ಹೆಜ್ಜೆಗಳನ್ನ ಇಡ್ತಾ ಇರ್ತೀವಿ. ಆ ಹೆಜ್ಜೆಗಳನ್ನು ಇಡುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮ ಲೈಫಿಗೆ ಬರ್ತಾರೆ. ಎಷ್ಟೋ ಜನ ಅಂದರೆ ನಮ್ಮದು ಒಂದು ಕಾನ್ಸ್ಟೆಂಟಾಗಿ ಒಂದಷ್ಟು ಗೋಲ್ಸ್ಗಳನ್ನ ರೀಚ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಷ್ಟೊತ್ತಿಗೆ ಫ್ರೆಂಡ್ಸ್ ಅಂತನೋ ಅಥವಾ ಫ್ಯಾಮಿಲಿಗಳಲ್ಲಿ ಒಂದಷ್ಟು ಜನ ಜೊತೆ ಕ್ಲೋಸ್ ಆಗೋ ಥರನೋ ಅಥವಾ ಪ್ರೀತಿ ಅಂತನೋ ಯಾವುದೋ ಒಂಥರ ಲೈಫಲ್ಲಿ ಒಂದು ಡೀಪ್ ಆದಂತಹ ಕನೆಕ್ಟಿವಿಟಿಗೆ ಕಟ್ಟು ಬಿದ್ದುಬಿಡ್ತೀವಿ. ಅದು ಯಾವ ಥರ ಅಂದರೆ ಇದರಿಂದ ಹೊರಗೆ ಬರೋಕ್ಕೆ ಆಗಲ್ಲ. ಅಂಥ ಸಂಬಂಧಗಳಲ್ಲಿ ಕಟ್ಟು ಬಿದ್ದುಬಿಡ್ತೀವಿ. ಹೋಗ್ತಾ ಹೋಗ್ತಾ ಆ ಸಂಬಂಧಗಳು ನಮ್ಮ ಜೀವನನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಳು ಮಾಡಲಿಕ್ಕೆ ನೋಡ್ತಾ ಇರತ್ತೆ. ಲೈಕ್ ನಾವು ನೋಡ್ಬೋದು, ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಕನಸುಗಳು ಅಂದರೆ ನಾವು ದೊಡ್ಡವರಾದ್ಮೇಲೆ ಹಿಂಗೆ ಇರಬೇಕು ಅಂತ ಹೋಗ್ತಾ ಇರತ್ತೆ. ದೊಡ್ಡವರಾಗ್ತಾ ಆಗ್ತಾ ನಾವು ಅದನ್ನೇ ಫಾಲೋ ಮಾಡಬೇಕು ಅಂತ ಹೋಗ್ತಾ ಇರತ್ತೆ. ಆದರೆ ಹೋಗ್ತಾ ಹೋಗ್ತಾ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ಅವರಿಂದ ನಾವು ನಮ್ಮ ಮೈಂಡ್ಗಳನ್ನ ಡಿಸ್ಟರ್ಬ್ ಮಾಡಿಕೊಂಡು ನಮ್ಮ ತನನ ನಾವು ಕಳ್ಕೊಂಡು ನಮ್ಮ ಲೈಫಲ್ಲಿ ಎಲ್ಲ ಮುಗಿತೇನೋ ಅಂತ ಅಂದ್ಕೊಂಡು ಇಲ್ಲಿಗೆ ಎಂಡ್ ಆಯ್ತಲ್ಲಪ್ಪ ಅಂತ ಸಾವಿರಾರು ಯೋಚನೆಗಳನ್ನ ತಲೆಲಿಟ್ಕೊಂಡು ರಾಂಗ್ ಡಿಸಿಷನ್ಸ್ ತೊಗೊಂಡು ಮತ್ತೆ ಅದರಿಂದ ಗೆಟ್ ಆನ್ ಆಗಿ ಲೈಕ್ ಒಂದಿಷ್ಟು ಅವಧಿಲಿ ನಾವು ನಮ್ಮ ಕರ್ತವ್ಯವನ್ನಾಗಿರ್ಬೋದು ಅಥವಾ ನಮ್ಮ ಜೀವನವನ್ನು ಸೆಟಲ್ ಮಾಡ್ಕೊಳ್ಳೋ ಕಡೆ ಕಾನ್ಸಂಟ್ರೇಟ್ ಮಾಡಿದವರು ಥರ್ಡ್ ಪರ್ಸನ್ ವಿಚಾರದಿಂದ ದೂರ ಉಳ್ಕೊಂಡು ನಾವೇನು ಮಾಡಬೇಕು ಅನ್ನೋದನ್ನೇ ಮರ್ತು ಬಿಡ್ತೀವಿ. ಯಾಕಂದರೆ ಅವರು ಏನು ಮಾಡಿ ಹೋಗಿರ್ತಾರಲ್ಲ, ಅಂದರೆ ಆ ಒಂದು ಸಂಬಂಧ ಅನ್ನೋದು ಬೆಸ್ಕೊಂಡಿರ್ತೀವಲ್ಲ, ಆ ಬಾಂಡಿಂಗ್ ಜೊತೆ ಫಿಕ್ಸ್ ಆಗಿರ್ತೀವಲ್ಲ, ಅದರಿಂದ ಹೊರಗೆ ಬರಲಿಕ್ಕೆ ಆಗಲ್ಲ. ಅವ್ರದ್ದೇ ಯೋಚನೆ ಆಲೋಚನೆಗಳಲ್ಲಿ ಒಂದಷ್ಟು ದಿನ ಕೊರ್ಗಿ ಹೋಗ್ತಾ ಇರ್ತೀವಿ. ಸೊ ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೋಕ್ಕಿಂತ ಇನ್ಯಾರ್ದೋ ವಿಚಾರವಾಗಿ ನಾವು ತಲೆ ಕೆಡಿಸ್ಕೊಂಡು ಎಷ್ಟು ಹಾಳಾಗ್ತಾ ಹೋಗ್ತೀವಿ ಅಂದರೆ ನಾವು ಅದರಿಂದ ಹೊರಗೆ ಬರೋಕ್ಕಾಗಲ್ಲ, ಅಷ್ಟು ಹಾಳಾಗ್ತಾ ಹೋಗ್ತೀವಿ. ಏನೋ ಅಂದ್ಕೊಂಡು ನೋಡ್ರಿ ಎಂಥ ಪರಿಸ್ಥಿತಿಗಳು ಅಂದರೆ ಯಾರೋ ಅಂದರೆ ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ಹಿಂಗೆ ಇರಬೇಕು ಅಂತ ಒಂದಷ್ಟು ಕನಸುಗಳನ್ನ ಕಟ್ತಾರೆ. ಅವ್ರ ಕನಸಿಗೆ ತಕ್ಕನಾಗಿನೋ ಅಥವಾ ನಮ್ಮ ಕನಸಿಗೆ ತಕ್ಕನಾಗೋ ನಾವು ಹೋಗ್ತಿದ್ದೀವಿ ಅನ್ನುವಂಥ ಸಂದರ್ಭದಲ್ಲಿ ಬೇರೆಯವರ ವಿಚಾರಗಳಿಗೆ ನಾವು ತಲೆ ಕೆಡಿಸ್ಕೊಂಡು ನಮ್ಮ ಕನಸು, ಆಕಾಂಕ್ಷೆ, ಆಸೆ ಎಲ್ಲವನ್ನ ಬೇರೆಯವ್ರಿಗೋಸ್ಕರ ಬಿಟ್ಟು ಬೇರೆ ದಾರಿನೇ ಹಿಡಿದ್ಬಿಡ್ತೀವಿ. ಬೇರೆ ದಾರಿ ಅಂದರೆ ಅದೇ ಏನು ಯಾರ್ದೋ ಒತ್ತಡಕ್ಕೋ ಅಥವಾ ಯಾರ್ದೋ ಸಂಬಂಧಗಳಿಗೋ ಈ ಥರದ ಕಡೆ ತಿರುಗಿ ನಾವು ಮೈ ಮರೆತು ನಮ್ಮ ಅಸ್ತಿತ್ವವನ್ನೇ ಕಳ್ಕೊಬಿಡ್ತೀವಿ. ಏನೋ ಗೊತ್ತಿಲ್ಲ, ತಲೆಯಲ್ಲಿ ಯಾಕೋ ಇದ್ದು ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ತಾ ಹೋಗ್ತಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಂದೇ ನೋಡಿ, ನಂದು ಆ್ಯಕ್ಚುಲಿ ನಿಮಗೆ ಫ್ಯೂಚರ್ ಡೇಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಆಯಿತಾ. ನನ್ನ ಜೀವನ ಅಂತೂ ಹೆಂಗೆಂಗೋ ಬಿಡಿ, ಅಂದರೆ ನಂದು ಹಿಂಗೆ ಅನ್ನೋದೇ ಇಲ್ಲ. ಯಾಕಂದರೆ ಈ ಇದ್ದಂಥವ್ರಿಗೆ ಒಂದು ದಾರಿ ಆದರೆ ಇಲ್ದಂಥವರಿಗೆ ಸಿಕ್ಕಾಬಟ್ಟೆ ಯೋಚನೆಗಳು. ಅಂದರೆ ವೆಯ್ಟ್ ಹೇಳ್ತೀನಿ, ಅಲ್ಲಿ ಸೆಕ್ಯೂರಿಟಿ ಅಂಕಲ್ ಕೂತಿದ್ದಾರೆ. ಇದ್ದಂಥವ್ರ ವಿಚಾರ ಮಾತಾಡ್ತಿದ್ದಲ್ವಾ. ಇದ್ದಂಥವ್ರಿಗೆ ಏನಾಗುತ್ತೆ ಅಂದರೆ ಅವ್ರ ಫ್ಯಾಮಿಲಿನಲ್ಲಿ ಸಪೋರ್ಟ್ ಮಾಡೋರು ಇರ್ತಾರೆ. ಅಂದರೆ ಫಿನಾನ್ಷಿಯಲಿ ಸಪೋರ್ಟ್ ತೊಗೊಂಡು ಹೆಂಗೋ ನಾನು ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಬಂದುಬಿಡುತ್ತೆ. ಬಟ್ ಇಲ್ದಂತಹ ಕಡು ಬಡತನದಲ್ಲಿರುವಂತಹ ನಮ್ಮಂಥವರಿಗೆ ಲೈಕ್ ಒಂದೇ ದಾರಿ ಅಲ್ಲ. ಯಾವ ಕೆಲಸ ಮಾಡಿದ್ರೆ ನಾವು ಜೀವನ ಸೆಟಲ್ ಮಾಡ್ಕೋತೀವಿ, ಯಾವ ಕೆಲಸ ಮಾಡಿದ್ರೆ ನಾವು ಮೇಲೆ ಬರ್ತೀವಿ, ಯಾವ ಕ್ಷೇತ್ರ ನಮಗೆ ಸೂಟೇಬಲ್ ಆಗುತ್ತೆ, ಈ ಥರ ಪರ್ಟಿಕ್ಯುಲರಾಗಿ ಒಂದು ಫಿಕ್ಸ್ ಹಾಕೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನನ್ನೇ ನೋಡಿದ್ರೆ ಕನಸುಗಳು ಒಂದೊಂದಲ್ಲ. ಲೈಕ್ ವಿಡಿಯೋ ಮಾಡಿದ್ರೆ ನಾನು ಬೆಳಿತೀನ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋದರೆ ನಾನು ಬೆಳಿತೀನ,
ಅಥವಾ LLB ಮಾಡಿದರೆ ಬೆಳಿತಿಲ್ಲ, ಅಥವಾ ದುಡ್ಡು ಮಾಡೋಕ್ಕೋಸ್ಕರ ಹೊರದೇಶಗಳಿಗೆ ಹೋಗ್ಬಿಡ್ಲಾ, ನಮ್ಮ ದೇಶ ಬಿಟ್ಟು ಹೋಗ್ಬಿಡ್ಲಾ, ರಾಜ್ಯ ಬಿಟ್ಟು ಹೋಗ್ಬಿಡ್ಲಾ, ನಂದೇ ಇಲ್ಲ ಬಿಸ್ನೆಸ್ ಕಷ್ಟಾದ್ರೂ ಪರವಾಗಿಲ್ಲ ಸ್ಟಾರ್ಟ್ ಮಾಡಿಬಿಡ್ಲಾ, ಕೆಟಗರಿ ಇದೆ ಲೋನ್ ತೆಗಿಲ್ಲ, ಈ ಥರ. ಅಷ್ಟೇ ಅಲ್ಲ, ಫಾರ್ಮಿಂಗ್ ಸ್ಟಾರ್ಟ್ ಮಾಡಲಾ. ನನಗೆ ಆ್ಯಕ್ಚುಲಿ ಇದರಲ್ಲೂ ಸಿಕ್ಕಾಬಿಟ್ಟೆ ಇಂಟ್ರೆಸ್ಟು, ಏನು ಫಾರ್ಮಿಂಗಲ್ಲಿ. ಅಲ್ಲಿ ನೋಡಿ, ಫಾರ್ಮಿಂಗ್ ಕತೆ ಅಂತ ಬಂದರೆ, ಈ ಹಲ್ಲಿದ್ದವ್ರಿಗೆ ಕಡ್ಲಿಲ್ಲ ಅಂದವ್ರಿಗೆ ಹಲ್ಲಿಲ್ಲ ಅಂತಾರಲ್ಲ, ಹಾಗೆ ನನ್ನ ತಲೆಯಲ್ಲಿ ಸಿಕ್ಕಾಬಿಟ್ಟೆ ಯೋಚನೆಗಳು. ಲೈಕ್ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು ಅನ್ನೋ ಯೋಚನೆಗಳು. ನಂದು ಎಂಥ ಕಿತ್ತೋ ಜೀವನ ಅಂದರೆ ಸಿಕ್ಕಾಬಿಟ್ಟೆ ಐಡಿಯಾಸ್ಗಳಿದ್ದಾವೆ. ಅಂದರೆ ಜೀವನಕ್ಕೆ ಒಂದಷ್ಟು ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ಏನು ಮಾಡಬೇಕು ಅನ್ನೋಕ್ಕೆ ಒಂದಷ್ಟು ಐಡಿಯಾಗಳಂತೂ ಇದ್ದಾವೆ. ಆದರೆ ಅದಕ್ಕೆ ಬೇಕಾದಂತಹ ಸೋರ್ಸ್ ಇಲ್ಲ. ಈಗ ಒಬ್ಬರಿಗೆ ಬಡತನ ಇದ್ರೂ ಜಮೀನು ಅನ್ನೋದಿರುತ್ತೆ, ಬಟ್ ನನಗೆ ಅದಿಲ್ಲ. ಕೆಲವೊಬ್ಬರಿಗೆ ಬಡತನ ಇದ್ರು ಅಂದರೆ ಫ್ಯಾಮಿಲಿ ಸಪೋರ್ಟ್ ಅಪ್ಪನ ಕಡೆಯಿಂದ ಅಮ್ಮನ ಕಡೆಯಿಂದ ಈ ಥರ ಎಲ್ಲ ಇರುತ್ತೆ. ನನಗೆ ಅದಿಲ್ಲ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ತಪ್ಪಾಗತ್ತೆ. ಅಂದರೆ ಯಾವ ಥರ ಸಪೋರ್ಟ್ ಅಂದರೆ, ನಮ್ಮಮ್ಮ ಅಂಥ ಕಷ್ಟಪಟ್ಟು ದುಡ್ದು ನಮಗೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಅದಕ್ಕಿಂತ ದೊಡ್ಡದೇನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಅವರನ್ನು ಒಂದಷ್ಟು ರೀತಿಲಿ ಒಳ್ಳೆ ರೀತಿ ಬೆಳೆಸೋಕ್ಕೆ, ಅವರ ಕಷ್ಟಗಳನ್ನ ನಿರ್ಮೂಲನೆ ಮಾಡೋಕ್ಕೆ ನಾನೊಂದಷ್ಟು ಲೈಫಲ್ಲಿ ಮಾಡಬೇಕಲ್ವ. ಆ ಮಾಡೋದಕ್ಕೆ ಬೇಸಿಕ್ ಸೋರ್ಸ್ ಅನ್ನೋದು ಏನೂ ಇಲ್ಲದೇ ಸ್ಟ್ಯಾಂಡ್ ಆಗ್ತಿದೆ ಅನ್ನೋಂತಹ ಟೈಮಲ್ಲಿ ಏನೋ ಹೇಳ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಯಾರೋ ಬಂದರು. ಆ್ಯಂಡ್ ಹೀಗೆ ಇನ್ನು ಮುಂದೆ ನಾನು ಪರ್ಟಿಕ್ಯುಲರಾಗಿ ಒಂದೇ ಥರ ವೀಡಿಯೋ ಮಾಡಬೇಕು ಅಂತ ಕೂತ್ರೆ ಆಗಲ್ಲ. ಸೊ ನನ್ನ ಇಲ್ಲಿ ವೀಡಿಯೋ ಅಂದರೆ ಯಾವುದೋ ವಿಚಾರ ಅಲ್ಲ, ಎಲ್ಲ ವಿಚಾರನೂ ಶೇರ್ ಮಾಡ್ತಾ ಹೋಗ್ತೀನಿ. ಅಂದರೆ ಹಿಂಗೆ ಅಂತೀನಿ, ಏನಾದರೂ ವೀಡಿಯೋ ಶೇರ್ ಮಾಡ್ತೀನಿ ಅಂತ. ಈ ವಿಡಿಯೋ ಅರ್ಧಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ, ಬಿಕಾಸ್ ಟೈಮ್ ಆಗ್ತಾ ಬಂತು, ಮನೆಗೆ ಹೋಗಬೇಕು, ಅದಕ್ಕೋಸ್ಕರ. ಆ್ಯಂಡ್ ಪರ್ಟಿಕ್ಯುಲರಾಗಿ ನಾನು ಒಂದೇ ಥರ ವೀಡಿಯೋ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನನ್ನ ಶೆಡ್ಯೂಲ್ ಯಾವಾಗ ಹೆಂಗೆ ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಂದಷ್ಟು ದಿನ ಡಿಸ್ಟರ್ಬೆನ್ಸಲ್ಲಿ ಮಿಸ್ ಮಾಡಿದ್ರೆ, ಇನ್ನೊಂದಷ್ಟು ದಿನ ನನ್ನ ಪರ್ಸ್ನಲ್ ವರ್ಕ್ ಅಂತ ಮಿಸ್ ಮಾಡಿರ್ತೀನಿ. ಸೊ ನನಗೆ ಯಾವಾಗ ಅನ್ನಿಸ್ತಾ ಇರುತ್ತೆ ಅವಾಗೆಲ್ಲ ವೀಡಿಯೋ ಮಾಡ್ತಿರ್ತೀನಿ. ಸೊ ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್. ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಕ್ಲಾರಿಟಿ ವೀಡಿಯೋ ಮಾಡಲಿಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋ ಇದಕ್ಕೆಲ್ಲ ಹೋಗಲ್ಲ. ಇರೋ ಮೊಬೈಲಲ್ಲಿ ವೀಡಿಯೋ ಮಾಡಿಕೊಂಡು ಅಪ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೇಕ್ ಕೇರ್.